ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗೋದು, ಲವ್ ಸ್ಟಾರ್ಟ್ ಆಗೋದು, ಅಥವಾ ಒಬ್ಬರ ಮೇಲೆ ಇನ್ನೊಬ್ಬರು ಡಿಪೆಂಡ್ ಆಗೋದು, ನೀನಿಲ್ಲ ಅಂದರೆ ನಾನು ಇರೋದೇ ಇಲ್ಲ, ನೀನು ಆಟ ಆಡಿದ್ರೆ ನಾನು ನಿನ್ನ ಆಪೋಸಿಟಲ್ಲಿ ಆಟ ಆಡೋದೇ ಇಲ್ಲ ಅನ್ನೋದು, ಈ ರೀತಿಯಾದಂತಹ ಸಂಬಂಧಗಳು ಬರೋದು ಸಹಜನೇ. ಈಗ ಬರ್ತಾ ಇರುವಂತಹ ಬಿಗ್ ಬಾಸ್ ಸೀಸನ್ 12ರ ಮನೆಯಲ್ಲಿ ಕ್ಯೂಟ್ ಜೋಡಿ ಅಂತಂದರೆ ಅದು ಗಿಲ್ಲಿ ಮತ್ತು ಕಾವ್ಯ ಅವರು. ಇವರಿಬ್ಬರ ನಡುವಿನ ಸಂಬಂಧ ಅದು ಪ್ಯೂರ್ ಫ್ರೆಂಡ್ಶಿಪ್ಪಾ, ಪ್ರೀತಿ ಪ್ರೇಮನ, ಅಥವಾ ಬೇರೆ ಏನಾದ್ರೂ ಇವರಿಬ್ಬರದ್ದು ಏನು ನಡೀತಾ ಇದೆ, ಯಾವ ರೀತಿಯಾಗಿರುವಂತಹ ಒಂದು ಬಾಂಡಿಂಗ್ ಇವರಿಬ್ಬರ ಮಧ್ಯೆ ಇದೆ ಅನ್ನೋದ್ರ ಬಗ್ಗೆ ನೋಡುಗರಿಗೆ ಒಂದಷ್ಟು ಗೊಂದಲ ಅಂತೂ ಇದ್ದೇ ಇದೆ. ಇದೀಗ ಗಿಲ್ಲಿ ನಟ ಅವರು ಮೇಕಪ್ ಕೋಣೆಯಲ್ಲಿ ಕಾವ್ಯಗೆ ಐ ಲವ್ ಯು ಅಂತ ಹೇಳಿ ಒಂದು ಪ್ರಪೋಸನ್ನು ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಕಾವ್ಯ ಅವರು ಕೂಡ ಒಂದು ಶಾಕ್ನಿಂದ ನೋಡಿ ನಗುವನ್ನು ಪ್ರತಿಕ್ರಿಯಿಸಿದ್ದಾರೆ. ಬೇರೇನು ಮಾತಾಡಿಲ್ಲ ಕಾವ್ಯ ಶೈವ ಅವರು. ಹಾಗಾದರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದೆಯಾ? ಇವರಿಬ್ಬರು ಜಗಳನೂ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ನಾಮಿನೇಟ್ ಮಾಡ್ತಾರೆ, ಎಲ್ಲ ಇದ್ರೂ ಕೂಡ ಇವರಿಬ್ಬರ ಮಧ್ಯೆ ಎಲ್ಲೋ ಒಂದು ಕಡೆ ಪ್ರೀತಿ ಅನ್ನೋದು ಚಿಗುರಿದೆಯಾ ಅನ್ನೋದು ತುಂಬ ಜನಕ್ಕೆ ಈಗ ಡೌಟ್ ಶುರು ಆಗೋಗಿದೆ. ಎಸ್, ಪ್ರತಿ ಸೀಸನಲ್ಲೂ ಒಂದೊಂದು ಲವ್ ಸ್ಟೋರಿ ಅಥವಾ ಒಂದೊಂದು ಪ್ಯೂರ್ ಫ್ರೆಂಡ್ಶಿಪ್, ಒಂದೊಂದು ಸಂಬಂಧ ಬೆಳೆಯೋದಂತೂ ಗ್ಯಾರಂಟಿ ನಡೀತಾನೆ ಇದೆ. ಅದೇ ರೀತಿಯಾಗಿ ಇವಾಗ ಬರ್ತಾ ಇರುವಂತಹ ಬಿಗ್ ಬಾಸ್ ಸೀಸನ್ 12ರಲ್ಲಿ ರಾಶಿಕಾ ಮತ್ತು ಸೂರಜ್ ನಡುವೆ ಎಲ್ಲೋ ಒಂದು ಕಡೆ ಅದೇ ರೀತಿಯಂತಹ ಬಾಂಡಿಂಗ್ ಶುರು ಆಗೋಗಿದೆ. ಆ ಬಾಂಡಿಂಗ್ ಯಾವ ರೀತಿಯಾಗಿದೆ ಅಂತಂದರೆ ಇಬ್ಬರು ಕೂಡ ಜಗಳ ಮಾಡ್ಕೊಳ್ತಾರೆ, ಅದಾದ ನಂತರ ಇಬ್ಬರು ಕೂಡ ಒಂದಾಗ್ತಾರೆ. ಈ ಹಿಂದೆ ಕೂಡ ಸೂರಜ್ ರಾಶಿಕಾ ಅವರಿಗೆ ಐ ಲವ್ ಯು ಅಂತ ಕೂಡ ಪ್ರಪೋಸ್ ಮಾಡಿದ್ದುಂಟು. ಇದಕ್ಕೆ ರಾಶಿಕಾ ಅವರು ಜಸ್ಟ್ ನಕ್ಕು ಸುಮ್ಮನಾಗಿದ್ದು ಕೂಡ ಹೌದು. ಈ ವಿಚಾರವನ್ನು ಸುದೀಪ್ ಅವರು ಕೂಡ ವೀಕೆಂಡಲ್ಲಿ ಹೇಳಿ, ತುಂಬ ಎಲಾಬ್ರೇಟ್ ಮಾಡಲಿಲ್ಲ ಸುದೀಪ್ ಅವರು, ಅದನ್ನು ಅಲ್ಲಿಗೆ ಹೇಳಿ ಸ್ವಲ್ಪ ಆಟದ ಕಡೆ ಗಮನ ಕೊಡಿ ಅಂತ ಹೇಳಿ ಇಬ್ಬರಿಗೂ ಕೂಡ ಬುದ್ಧಿವಾದವನ್ನು ಹೇಳಿದರು. ಸೊ ಇದೇ ರೀತಿಯಾಗಿ ಬಿಗ್ ಬಾಸ್ ಮನೆಯ ಸುಂದರ ಮತ್ತು ಕ್ಯೂಟ್ ಜೋಡಿಗಳಲ್ಲಿ ಒಂದಾಗಿರುವಂತಹ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಅವರನ್ನು ನೋಡಿದಂತಹ ರಾಜ್ಯದ ಜನತೆ ಇವರಿಬ್ಬರು ಕೂಡ ಲವ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೀಗ ರಾಜ್ಯದ ಜನತೆಯ ಆಶಯವನ್ನು ಇದೊಂದು ಸತ್ಯವಾಗಿಸುವಂತಹ ನಿಟ್ಟಿನಲ್ಲಿ ಗಿಲ್ಲಿ ನಟ ಕಾವ್ಯಗೆ ಪ್ರಪೋಸ್ನ ಮಾಡಿಬಿಟ್ಟಿದ್ದಾರೆ. ಮೇಕಪ್ ರೂಮಲ್ಲಿ ಕಾವ್ಯಗೆ ಐ ಲವ್ ಯು ಅಂತ ಹೇಳಿ ಪ್ರಪೋಸನ್ನು ಮಾಡಿದ್ದಾರೆ ಗಿಲ್ಲಿ ನಟ ಅವರು. ಸಣ್ಣದೊಂದು ಮೇಕಪ್ ಐಟಮ್ನ ಅವರಿಗೆ ಕೊಟ್ಬಿಟ್ಟು ಐ ಲವ್ ಯು ಅಂತ ಹೇಳ್ಕೊಂಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆಪ್ತರಾಗಿರುವಂತಹ ಮತ್ತು ಎಂತಹದೇ ಸಂದರ್ಭದಲ್ಲೂ ಕೂಡ ಕಾವ್ಯಾಳನ್ನು ಗಿಲ್ಲಿ ಇದುವರೆಗೂ ಕೂಡ ಬಿಟ್ಕೊಟ್ಟಿಲ್ಲ. ಅವ್ರ ಜೊತೆನೇ ಆಟ ಆಡ್ತಾ ಇದ್ದಾರೆ. ನಾಮಿನೇಷನ್ ಮಾಡಿದ್ರೂ ಕೂಡ ಓಕೆ, ಅಥವಾ ಬೇರೆ ರೀತಿಯಾಗಿ ಜಗಳ ಆಡಿದ್ರೂ ಕೂಡ ಓಕೆ, ಯಾವುದಾದ್ರೂ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪ ಬಂದ್ರೂ ಕೂಡ ಅದನ್ನು ಅಲ್ಲಿಗೇ ಸರಿ ಮಾಡ್ಕೊಳ್ತಾ ಇದ್ದಾರೆ ಕಾವ್ಯ ಮತ್ತು ಗಿಲ್ಲಿಯವರು. ಸೊ ಅದನ್ನು ತುಂಬಾ ಎಲಾಬರೇಟ್ ಮಾಡೋದಿಲ್ಲ, ತುಂಬಾ ಅದನ್ನು ಬೇರೆ ದಿನ ಕೂಡ ಅದನ್ನು ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಇಬ್ಬರು ಕೂಡ ಜಗಳ ಮಾಡೋದಾಗಿರ್ಬೋದು, ಬೇರೆ ಥರ ಯಾವುದೂ ಇಲ್ಲ. ಸೊ ಯಾವುದೇ ರೀತಿಯಿಂದ ಮನಸ್ತಾಪ ಬಂದರೆ ಅಲ್ಲಿಗೆ ಅದನ್ನು ಸರಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಕಾವ್ಯ ಮತ್ತು ಗಿಲ್ಲಿ ನಟ ನಡುವಿನ ಸಂಬಂಧ ಎಂಥದ್ದು ಇರ್ಬೋದು ಅನ್ನೋದು ಎಲ್ಲರಿಗೂ ಕೂಡ ನೋಡ್ತಾ ಇರೋರಿಗೆ ಕನ್ಫ್ಯೂಸ್ ಆಗಿರೋದಂತೂ ಹೌದು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದೊಂದು ಸಲ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿ ಓಡಾಡ್ತಾ ಇರ್ತಾರೆ, ಇನ್ನೊಂದು ಸರಿ ಕಾವ್ಯ ಅವರು ನನ್ನ ಅಣ್ಣ ಅಂತ ಹೇಳಿ ಗಿಲ್ಲಿ ಅವ್ರನ್ನ ರೇಗಿಸ್ತಾ ಇರ್ತಾರೆ, ಮತ್ತೊಂದು ಸರಿ ನೋಡೋದಾದರೆ ಇವರಿಬ್ಬರು ಕೂಡ ಲವರ್ಸ್ ಥರನೇ ಇರ್ತಾರೆ, ಮನೆಯಲ್ಲಿ ಓಡಾಡಿಕೊಂಡು ಮಾತಾಡಿಕೊಂಡು. ಸೊ ಹೀಗಾಗಿ ಇವರಿಬ್ಬರ ಸಂಬಂಧದ ಬಗ್ಗೆ ಜನರಿಗಂತೂ ತಲೆ ಕೆಟ್ಟು ಹೋಗಿ ಸುಮ್ಮನಾಗೋಗಿದ್ದಾರೆ. ಆದರೆ ಗಿಲ್ಲಿ ಕಾವ್ಯ ಜೋಡಿ ಮಾತ್ರ ಎಲ್ಲರ ಮನಸ್ಸನ್ನು ಗೆದ್ದಿರೋದು ಮಾತ್ರ ನಿಜ. ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಿಂದನೂ ಪ್ರೀತಿ ಪ್ರೇಮಕ್ಕೆ ಆದ್ಯತೆ ಇಲ್ಲ. ಇಲ್ಲಿ ಸ್ಪರ್ಧಿಗಳಾಗಿ ಆಟ ಆಡೋದೇ ಮುಖ್ಯ. ಯಾಕಂದರೆ ಇರುವಂತಹ ಒಂದು 90 ದಿನ ಅಥವಾ 100 ದಿನ ಏನಿದೆ ಆಟ, ಈ ಆಟದಲ್ಲಿ ತಮ್ಮ ವ್ಯಕ್ತಿತ್ವದ ಆಟವನ್ನು ಆಡಬೇಕಿದೆ. ಈ 3 ತಿಂಗಳ ಅವಧಿಯಲ್ಲಿ ರಾಜ್ಯದ ಜನತೆಯ ಮನಸ್ಸನ್ನು ಗೆದ್ದು ಕೊಟ್ಟಿರುವಂತಹ ಟಾಸ್ಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟು ರಾಜ್ಯದ ಜನತೆಯ ವೋಟನ್ನು ಕೂಡ ತಗೊಂಡು ಇವರು ಬಿಗ್ ಬಾಸ್ ವಿನ್ ಆಗಬೇಕಿದೆ, ಯಾರಾದರೂ ಒಬ್ಬರು. ಸೊ ಇದಕ್ಕೋಸ್ಕರ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಇಬ್ಬರು ಕೂಡ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಇರೋದ್ರಿಂದ ಇಬ್ಬರು ಕೂಡ ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ಅಥವಾ ಆ್ಯಸ್ ಅ ಸ್ನೇಹಿತರಾಗಿ ಆಟ ಆಡ್ತಾ ಇದ್ದೀವಿ. ಯಾವುದೇ ರೀತಿಯಿಂದನೂ ನಮ್ಮಲ್ಲಿ ಈ ರೀತಿಯ ಪ್ರೀತಿ ಪ್ರೇಮ ಯಾವುದೂ ಕೂಡ ಬರಬಾರ್ದು ಅನ್ನೋದು ಇಬ್ಬರು ನಡುವೆನೂ ಇದೆ. ತುಂಬ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಕೊಂಡು ಇಬ್ಬರು ಕೂಡ ಓಡಾಡ್ತಾ ಇದ್ದಾರೆ. ಆದರೆ ಬಿಗ್ ಬಾಸನ್ನು ನೋಡ್ತಾ ಇರೋಂಥ ಜನಗಳಿಗೆ ಕಾವ್ಯ ಶೈವ ಅವರು ಅಷ್ಟು ಸಲ ನಾಮಿನೇಟ್ ಮಾಡಿದ್ರೂ ಕೂಡ, ಅಷ್ಟು ಸಲ ಇವರಿಬ್ಬರು ಜಗಳ ಆಡಿದ್ರೂ ಕೂಡ ಗಿಲ್ಲಿ ಎಲ್ಲೂ ಕೂಡ ಕಾವ್ಯ ಅವ್ರನ್ನ ಬಿಟ್ಕೊಟ್ಟಿಲ್ಲ, ಎಲ್ಲೂ ಕೂಡ ಅವರ ವಿಚಾರವಾಗಿರ್ಬೋದು ತಪ್ಪಾಗಿ ಮಾತಾಡೋದಿಲ್ಲ. ವಿಲ್ಲನ್ ಕೊಟ್ಟಂತಹ ಒಂದು ಟಾಸ್ಕ್ ಕಾವ್ಯ ಅವರನ್ನು ಆಳಿಸ್ಬೇಕಿತ್ತು, ಅದನ್ನು ಮಾಡೋದಕ್ಕೇ ಗಿಲ್ಲಿ ಅಷ್ಟೊಂದು ಕಷ್ಟಪಟ್ಟಿದ್ರು, ಅಷ್ಟೊಂದು ಮನಸ್ಸಿಗೆ ನೋವನ್ನು ತಡ್ಕೊಂಡಿದ್ರು. ಅವರ ಫೇವ್ರೆಟ್ ನಾನ್ ವೆಜ್ ಊಟವನ್ನು ಕೂಡ ಬಿಟ್ಬಿಟ್ಟಿದ್ರು ಗಿಲ್ಲಿ ನಟ ಅವರು. ಆದರೂ ಕೂಡ ಟಾಸ್ಕ್ನ ಕೇವಲ ಟಾಸ್ಕಾಗೆ ನೋಡಿ ಕಾವ್ಯಾಳನ್ನು ಅಳಿಸೋದ್ರಲ್ಲಿ ಗಿಲ್ಲಿ ಅವರು ಏನೋ ಒಂದು ಮಾಡಿ ಮಾತಾಡಿ ಅವರ ಒಂದು ಚುಚ್ಚು ಮಾತುಗಳನ್ನ ಆಡೋದ್ರ ಮೂಲಕ ಆ ಒಂದು ಟಾಸ್ಕ್ನ ವಿನ್ ಆಗಿದ್ರು ಗಿಲ್ಲಿ ಅವರು.
ಸೊ ಇವತ್ತಿಗೂ ಕೂಡ ಕಾವ್ಯ ಅವರ ಜೊತೆನೇ ಇರ್ತಾರೆ. ಕಾವ್ಯ ಅವ್ರು ನಾಮಿನೇಷನ್ ಮಾಡಿದ್ರು ಕೂಡ ಯಾವುದೇ ರೀತಿಯಿಂದನೂ ಕೂಡ ಬೇಜಾರು ಮಾಡ್ಕೊಳ್ದೆ ಅವರ ಜೊತೆನೇ ಆಟ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವರಿಬ್ಬರ ಮಧ್ಯೆ ಏನಾದರೂ ನಿಜವಾಗ್ಲೂ ಪ್ರೀತಿ ಇದೆಯಾ ಅಥವಾ ಏನಾದರೂ ಬೇರೆ ಥರದ್ದು ಸ್ಟಾರ್ಟ್ ಆಗಿದೆಯಾ ಅನ್ನೋದನ್ನ ಕೇಳಬೇಕಿದೆ. ಕ್ಯಾಮ್ರಾ ಮುಂದೆ ಅಷ್ಟು ಜನರ ಮುಂದೆ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಇಬ್ಬರು ಕೂಡ ಹೇಳ್ಕೊಡೋದು ತುಂಬ ಕಡಿಮೆ, ಅದು ಸರಿನೂ ಇರೋದಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಇವರಿಬ್ಬರ ಮಧ್ಯೆ ಪ್ರೀತಿ ಬೆಳೀತಾ ಇದೆ ಅನ್ನೋದನ್ನು ಇವರೇ ಅದನ್ನು ಕ್ಲಿಯರ್ ಮಾಡಬೇಕಿದೆ. ಹೌದು ನಾವಿಬ್ಬರು ಲವ್ ಮಾಡ್ತಿದ್ದೀವಿ ಅಥವಾ ಬೇರೆ ಏನಾದರೂ ಫ್ರೆಂಡ್ಶಿಪ್ ಇದೆ ನಮ್ಮಲ್ಲಿ, ಬೇರೆ ಯಾವ ಥರದ್ದು ಇಲ್ಲ ಅಂತ ಹೇಳಿ ಅವರೇ ಕ್ಲಿಯರ್ ಮಾಡಬೇಕಿದೆ. ಏನೇ ಆದರೂ ಕೂಡ ಗಿಲ್ಲಿ ಕಾವ್ಯ ಫ್ಯಾನ್ಸ್ ಮಾತ್ರ ಇವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಜೊತೆಯಾಗಿರಬೇಕು, ಗಿಲ್ಲಿಯವ್ರನ್ನ ಕಾವ್ಯ ಅವರು ಮದುವೆಯಾಗಿ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಬ್ಬರು ಯಾವ ರೀತಿಯಾಗಿ ಕ್ಲಾರಿಟಿಯನ್ನು ಕೊಡ್ತಾರೆ ಅಂತ.